ಇಲ್ಲಿ ನೋಡಿ, ಇಲ್ಲಿ ಕೋಲಾರ ಡಿವಿಷನ್ ಗಾಡಿ ಇದೆ, KGF ಶಿವಮೊಗ್ಗ. ಮಾಲೂರವರು ಆಪ್ರೇಟ್ ಮಾಡ್ತಾರೆ, KGF ಆಪ್ರೇಟ್ ಮಾಡ್ತಿದ್ದಾರೆ, ಕೋಲಾರ ಆಪ್ರೇಟ್ ಮಾಡ್ತಿದ್ದಾರೆ, ನಮ್ಮ ಕೋಲಾರ ಡಿವಿಷನ್ ಅವರೆಲ್ಲ ಆಪ್ರೇಟ್ ಮಾಡ್ತಾರೆ. ಯಾಕಂದರೆ ಶಿವಮೊಗ್ಗದಲ್ಲಿ ಭದ್ರಾವತಿಯಲ್ಲಿ ನಮ್ಮ ಸ್ಟೀಲ್ ಪ್ಲ್ಯಾಂಟ್ ಇತ್ತಲ್ಲ, ಭದ್ರಾವತಿ ಸ್ಟೀಲ್ ಪ್ಲ್ಯಾಂಟು, ಆ ಟೈಮಲ್ಲೆಲ್ಲ ಈ ತಮಿಳಿಯನ್ಸು, ಆಂಧ್ರದವರು, ಅವರೆಲ್ಲ ತೆಲುಗುದವರು, ಅವರೆಲ್ಲ ತುಂಬ ಜನ ಬಂದಿದ್ದರು. ಅದಕ್ಕೆ ನೀವು ಅಂದ್ಕೊತೀರಿ ಯಾಕೆ ಶಿವಮೊಗ್ಗದಲ್ಲಿ ತಮಿಳು ಸೇಲಂ ಬಸ್ಗಳಿದೆ, ಕೊಯಂಬತ್ತೂರು, ಇಲ್ಲಿಗೆಲ್ಲ ತಿರುವಣ್ಣಾಮಲೈ ಬಸ್ಸೆಲ್ಲ ಇದೆ, ದಾವಣಗೆರೆಯಲ್ಲಿ ಹಾಕಿಲ್ಲ ಅಂದರೆ ರೀಸನ್ ಅದೇ, ನನಗೆ ಗೊತ್ತಿರೋಂಗೆ ರೀಸನ್ ಅದೇ. ಆಗಿನ ಕಾಲದಲ್ಲಿ ಬಂದು ಎಲ್ಲ ಇಲ್ಲೇ ಸ್ಟೇ ಆಗಿ ಇಲ್ಲೇ ಸೆಟ್ಲ್ ಆಗಿರೋರು ಇದ್ದಾರಲ್ಲ ಕೆಲವರು. ಸೊ ಆದ್ದರಿಂದ ಟ್ರಾವೆಲಿಂಗ್ ಮಾಡೋರು ತುಂಬ ಜನ ಇದ್ದಾರೆ ಅಂತ ನನ್ನ ಅನಿಸಿಕೆ. ಮೇ ಬಿ ಇಟ್ಸ್ ರೈಟ್ ಆರ್ ರಾಂಗ್, ನೀವೇ ಕಮೆಂಟಲ್ಲಿ ತಿಳಿಸಿ. ನೋಡಿ, ಇದು KGF ಡಿಪೋ, ಟಾಟಾ ಗಾಡಿ, KMS ಬಿಲ್ಟು, ಕೋಲಾರ KGF. ಇದು ಬಂದ್ಬಿಟ್ಟು ನೋಡಿ, ಇದು ಹುಬ್ಳಿಯಿಂದ ಬಂದುಬಿಡುತ್ತೆ ಮಡಿಕೇರಿ ಗಾಡಿ, ಬೇಗ ಬಂದುಬಿಡುತ್ತೆ. ಇಲ್ಲಿ ಬಂದ್ಬಿಟ್ಟು 1 hour 2 hour ನಿಂತ್ಕೊಂಡ್ಬಿಡ್ತಾರೆ, ಆಲ್ಮೋಸ್ಟ್ 1 hour ಮೇಲೆ ನಿಲ್ಲಿಸ್ತಾರೆ ಇಲ್ಲಿ ಹುಬ್ಳಿ ಮಡಿಕೇರಿ ಗಾಡಿ. ಇನ್ನೊಂದು ಗಾಡಿ ಬರ್ತಾಯಿದೆ, ಹಿಂದೆನೇ ಬರ್ತಾಯಿದೆ ಅದು, ಆವಾಗ ಹಿಂದೆ ಮುಂದೆ ಹೋಗ್ತಾರೆ, ಅರ್ಧ ಗಂಟೆ 1 hour ಗ್ಯಾಪಲ್ಲಿ ಆ ಬಸ್ಸು ಈ ಬಸ್ಸು ಹೋಗುತ್ತೆ. ಹುಬ್ಬಳ್ಳಿ ಮಡಿಕೇರಿ, ಹುಬ್ಬಳ್ಳಿ, ಹಾವೇರಿ, ರಾಣೆಬೆನ್ನೂರು, ಹರಿಹರ, ಹೊನ್ನಾಳಿ, ಶಿವಮೊಗ್ಗ, ಭದ್ರಾವತಿ, ತರೀಕೆರೆ, ಬೀರೂರು, ಕಡೂರು, ಅರಸೀಕೆರೆ, ಹಾಸನ, ಅರಕಲಗೂಡು, ಕುಶಾಲನಗರ, ಮಡಿಕೇರಿ, ಹುಬ್ಬಳ್ಳಿ ಮಡಿಕೇರಿ ಗಾಡಿ. ಹುಬ್ಬಳ್ಳಿ ಬಸ್ ಬಂತು ನೋಡಿ ಅಲ್ಲಿ. ಇನ್ನೊಂದು ಶಿವಮೊಗ್ಗ ಡಿಪೋಯಿಂದ ಬಂದಿದೆ, ಶಿವಮೊಗ್ಗ ಹುಬ್ಬಳ್ಳಿ ಗಾಡಿ ಪ್ಲ್ಯಾಟ್ಫಾರ್ಮ್ಗೆ ಹಾಕ್ತಾರೆ. ಶಕ್ತಿನಗರ ಗಾಡಿ ಹೋಯ್ತೀಗ, ಜಸ್ಟ್ ಹೋಯ್ತೀಗ. ಈಗ ಆ ಬಸ್ ಜನ ಬರ್ತಾರೆ ನೋಡಿ, ಈಗ ಅಲ್ಲಿ ಅದು ಸ್ಲೀಪರ್ ಹೋಗ್ತಿದೆ, ಹಾಕ್ತಿದಾರಲ್ಲ ಪ್ಲ್ಯಾಟ್ಫಾರ್ಮ್ಗೆ. ಸ್ಲೀಪರ್ ಗಾಡಿ ಬಂತು, ಯಾವುದಿರ್ಬೋದು, ಬೆಂಗಳೂರು ಗಾಡಿ, ಶಿವಮೊಗ್ಗ ಬೆಂಗಳೂರು. ಜನ ನೋಡಿ ಎಲ್ಲ ಫುಲ್ ರಶ್ ಇದೆ, ಒಂದೊಂದೇ ಆಗ್ತಾಯಿರುತ್ತೆ, ಒಂದು ಹೋಯ್ತಾ ಇನ್ನೊಂದು ಆ ಗಾಡಿ ಪ್ಲ್ಯಾಟ್ಫಾರ್ಮ್ಗೆ ಆಗ್ತಾಯಿದ್ದಾರೆ. ಈಗ ಒಂದೊಂದೇ ಬಸ್ ಹಾಕ್ತಾರೆ ಪ್ಲ್ಯಾಟ್ಫಾರ್ಮ್ಗೆ. ಯಾವುದಿದಂತೂ ಗೊತ್ತಾಗಲಿಲ್ಲ ನನಗೆ. ಪಲ್ಲಕ್ಕಿ ಶಿವಮೊಗ್ಗದಿಂದ ಅಲ್ಲಿಗಿದೆ, ಸಾಗರ ಮಂತ್ರಾಲಯ ಆಯಿತು ಆ ಗಾಡಿನ. ಕರೆಕ್ಟಾಗಿ ಗೆಸ್ ಮಾಡಿದೆ, ಸಾಗರ ಮಂತ್ರಾಲಯ ಗಾಡಿ ಸಾಗರದಿಂದ ಬಂದಿದೆ. ಸಾಗರ, ಶಿವಮೊಗ್ಗ, ಚನ್ನಗಿರಿ, ಹೊಳಲ್ಕೆರೆ, ಚಿತ್ರದುರ್ಗ, ಚಳ್ಳಕೆರೆ, ಬಳ್ಳಾರಿ, ಅದೋಣಿ, ಮಂತ್ರಾಲಯ, ಸಾಗರ ಮಂತ್ರಾಲಯ ಗಾಡಿ. ಸಾಗರ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು, ಸಾಗರ ಟು ಮಂತ್ರಾಲಯ. ನೋಡಿ, ನಮ್ಮ ತೇರದಾಳ ಗಾಡಿ ಹೋಗ್ತಾ ಇದೆ, ಬಾಗಲಕೋಟೆ ಡಿವಿಷನ್ ಬರುತ್ತೆ ತೇರದಾಳ, ಧರ್ಮಸ್ಥಳ ತೇರದಾಳ. KR ನಗರ ಹುಬ್ಬಳ್ಳಿನ, ಮತ್ತು ನಾನು ಹುಬ್ಳಿಯಿಂದನೇ ಬಂತು ಅಂದ್ಕೊಂಡೆ ಗೈಸ್, ಸಾರಿ ಶಿವಮೊಗ್ಗದಿಂದನೇ ಬಂತು ಅಂದ್ಕೊಂಡೆ. ಜನ ಖಾಲಿ ಇರೋದು ನೋಡಿ, ಯಾಕಂದರೆ ಡಿಪೋಯಿಂದ ಬಂತು ಅಂದ್ಕೊಂಡಿದ್ದೆ ನಾನು. KR ನಗರ ಟು ಹುಬ್ಬಳ್ಳಿ, KR ನಗರ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು, ಮೈಸೂರು ಡಿವಿಷನು. KR ನಗರ, ಮೈಸೂರು, ಮತ್ತು ಮೈಸೂರು, KR ಪೇಟೆ, ನಾಗಮಂಗಲ, ಅರಸೀಕೆರೆ, ಸಾರಿ ಚನ್ನರಾಯಪಟ್ಟಣ, ಅರಸೀಕೆರೆ, ಸೇಮ್ ಬೀರೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ, ಸೇಮ್ ರೂಟೆ. ಇನ್ನೊಂದು ಯಾವುದೋ ಬಂದಿದೆ ಅಲ್ಲಿ K17. ಈಗೇನಂದರೆ ಮೈಸೂರು ಕಡೆಯಿಂದ, ಮಂಗಳೂರು ಕಡೆಯಿಂದ ದಾವಣಗೆರೆಗೆ ಹೋಗೋ ಗಾಡಿಗಳು ಬರ್ತಾ ಇರುತ್ತೆ, ದಾವಣಗೆರೆ ಹಾಲ್ಟ್ ಆಗೋ ಗಾಡಿಗಳು. ಶಿವಮೊಗ್ಗ ಹರಿಹರ ಗಾಡಿ ಇದು, ನಾನ್ ಸ್ಟಾಪ್, ತಡೆ ರಹಿತ. ಇದೊಂದು ಸ್ಪೆಷಲ್ ಬಸ್ ಇದು. ಯಾರ್ಯಾರು ಅಬ್ಸರ್ವ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಲೆಟ್ರಲ್ಲಿ. ಹೊಸದಾಗಿ ಲಾಂಚ್ ಆಗಿರೋ ಗಾಡಿ. ಇಷ್ಟು ದಿನ ಟಾಟಾ ಐಮ್ಯಾಕ್ ಬಿಲ್ಟ್ ನೋಡ್ತಾ ಇದ್ರಿ, ಇದು ಲೇಲ್ಯಾಂಡ್ ಐಮ್ಯಾಕ್ ಬಿಲ್ಟು, BS6 ಗಾಡಿ. ಮೈಸೂರು ಟು ದಾವಣಗೆರೆ, KR ಪೇಟೆ ಡಿಪೋ ಅವ್ರು ಆಪ್ರೇಟ್ ಬರ್ತಾ ಇರೋದು, ಮಂಡ್ಯ ಡಿವಿಷನು. ಮೈಸೂರು, KR ಪೇಟೆ, ಚನ್ನರಾಯಪಟ್ಟಣ, ಅರಸೀಕೆರೆ, ಭದ್ರಾವತಿ, ಶಿವಮೊಗ್ಗ, ಹರಿಹರ, ದಾವಣಗೆರೆ. ನೋಡಿ, ಲೇಲ್ಯಾಂಡ್ ಐಮ್ಯಾಕ್ ಬಿಲ್ಟ್ ಇದು, ಫ್ರಂಟ್ ಡೋರ್ ಗಾಡಿ. ಲೈಟಾಗಿ ಚೇಂಜಸ್ ಕಾಣ್ತಿದೆ ಫ್ರಂಟ್ ಇದರಲ್ಲಿ, ಒಳಗಡೆ ಎಲ್ಲ ಹೇಗಿದೆ ಗೊತ್ತಿಲ್ಲ ನನಗೆ. ಸರಿ, ನೋಡೇ ಬಿಡೋಣ ತೆಗೆ. ಈ ಥರ ಇದೆ ನೋಡಿ ಡ್ಯಾಶ್ ಬೋರ್ಡಲ್ಲಿ. ಸೇಮ್ ಸೌಂಡ್, ಎಲ್ಲ ಸೇಮೇ, ಚೆಸಿಸ್ ಒಂದೇ ಇರುತ್ತೆ, ಬಾಡಿ ಬೆಲ್ಟ್ ಮಾತ್ರ ಡಿಫ್ರೆಂಟು. ಸೇಮ್ BS6 ಏನು ಸೌಂಡ್ ಬರುತ್ತಲ್ಲ ಅದೇ ಬರ್ತಾ ಇರೋದು, ರೇರ್ ಇಂಜಿನ್. KR ಪೇಟೆ
ನೋಡಿ ಆಗುಂಬೆ ಗಾಡಿ ಬಂತು. ಮುಳುಬಾಗಿಲು ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು, ಕೋಲಾರ ಡಿವಿಷನ್, ಮುಳುಬಾಗಿಲು ಆಗುಂಬೆ. ಈ ಬಸ್ ಇತ್ತ ಗೈಸಿದು ಮಧ್ಯಾಹ್ನ ಬಿಡೋ ಗಾಡಿ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋ ಫೀಲ್ ಬರ್ತಾಯಿತ್ತಲ್ಲ, ಅದು ಈ ಟೈಮಲ್ಲಿ ಬೆಂಗಳೂರಿಂದ ಬಂದಿರೋದು. ನೈಟ್ ಆಲ್ಟ್ ಗಾಡಿ ಆಗುಂಬೆಯಲ್ಲಿ. ಮುಳುಬಾಗಿಲು, KR ಟಿನ್ ಫ್ಯಾಕ್ಟ್ರಿ, ಬೆಂಗಳೂರು, ತುಮಕೂರು, ತಿಪ್ಟೂರು, ಅರಸೀಕೆರೆ, ಭದ್ರಾವತಿ, ಶಿವಮೊಗ್ಗ, ತೀರ್ಥಹಳ್ಳಿ, ಆಗುಂಬೆ. ಮುಳುಬಾಗಿಲು ಆಗುಂಬೆ ಬಸ್ ಮುಳುಬಾಗಿಲು ಡಿಪೋ ಅವ್ರು ಆಪ್ರೇಟ್ ಮಾಡ್ತಿರೋದು. 8:15 ಬಂದಿದೆ. ಶಿವಮೊಗ್ಗಗೆ 1:30-2 ಗಂಟೆಗೆ ಬಿಟ್ಟಿರುತ್ತೆ ಬೆಂಗಳೂರು. ಇನ್ನೊಂದು ಯಾವುದೋ ಬಂದಿದೆ ಕಲ್ಯಾಣ ಕರ್ನಾಟಕ. ಎಲ್ಲ ಅಷ್ಟೇ, ಈಗ ಬರೋದೆಲ್ಲ ಆಲ್ಮೋಸ್ಟ್ ಡಿನ್ನರ್ಗೆ ಅಂತ ಅರ್ಧ ಮುಕ್ಕಾಲು ಗಂಟೆ ನಿಲ್ಲಿಸ್ತಾರೆ ಪ್ಲ್ಯಾಟ್ಫಾರ್ಮಲ್ಲಿ. ಶಿವಮೊಗ್ಗದಲ್ಲಿ ನಿಲ್ಲಿಸ್ಬಿಟ್ಟೆ ಹೋಗೋದು. ಇದು ಮೇ ಬಿ ಧರ್ಮಸ್ಥಳ ಗಾಡಿನೇ ಇರಬೇಕಂತ ಅಂದ್ಕೊತೀನಿ. ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ನಮ್ಮ ಹರಪನಹಳ್ಳಿ ಡಿಪೋ ಇರಬೇಕು. ಹರಪನಹಳ್ಳಿ ಡಿಪೋ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ನೋಡಿ, ಇದು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ. ಹರಪನಹಳ್ಳಿ, ಹರಿಹರ, ಹೊನ್ನಾಳಿ, ಶಿವಮೊಗ್ಗ, ಭದ್ರಾವತಿ, ತರೀಕೆರೆ, ಬೀರೂರು, ಕಡೂರು, ಚಿಕ್ಕಮಗಳೂರು, ಮೂಡಿಗೆರೆ, ಕೊಟ್ಟಿಗೆಹಾರ, ಉಜಿರೆ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ. ಶಿವಮೊಗ್ಗ ಹರಪನಹಳ್ಳಿ ಟು ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ. ಮುಂಚೆ ಹರಿಹರ ಡಿಪೋ ಅವರು ಆಪ್ರೇಟ್ ಮಾಡ್ತಿದ್ರಾ? ಹರಿಹರದ್ದು ಯಾವುದೋ ಒಂದಿತ್ತು ಕುಕ್ಕೆ ಸುಬ್ರಹ್ಮಣ್ಯಗೆ, ಡೇ ರೈಡರ್ ಆವಾಗ ಮುಂಚೆ. ಈಗ ನಮ್ಮ ಚನ್ನಗಿರಿ ಡಿಪೋದಿದೆ ಕುಕ್ಕೆ ಸುಬ್ರಹ್ಮಣ್ಯಗೆ. ಮೈಸೂರು, ಶಿವಮೊಗ್ಗ ಘಟಕ 1 ಮೈಸೂರು ಡಿಪೋ. ನಮ್ಮ ಮಡಿಕೇರಿ ಗಾಡಿ, ಹುಬ್ಳಿ ಮಡಿಕೇರಿ ಗಾಡಿ. ಕಲಬುರಗಿ ಗಾಡಿ, ಮೈಸೂರು ಕಲಬುರಗಿ ಗಾಡಿ ಬಂತು, ಹೊರಟೇ ಬಿಡ್ತಾ ಗಾಡಿ. ಮೈಸೂರಿಂದ ಬಂದಿರೋ ಗಾಡಿ ಅದು. ಗುಲ್ಬರ್ಗ ಕಲಬುರಗಿ ಲಾಂಗ್ ರೈಡರ್ ಹೋಗೇ ಬಿಡ್ದಪ್ಪ. ಮೈಸೂರು ಕಲಬುರ್ಗಿನ ಧರ್ಮಸ್ಥಳ ಕಲಬುರ್ಗಿನ? ಧರ್ಮಸ್ಥಳ ಕಲಬುರ್ಗಿ ಇರಬೇಕದು. ಸಾರಿ ಮಿಸ್ಕಮ್ಯುನಿಕೇಷನ್. ಧರ್ಮಸ್ಥಳ ಕಲಬುರಗಿ ಗಾಡಿ ಅದು ಹೋಗಿದ್ದು. ಸರಿ, ಮಿಸ್ ಮಾಡ್ಕೊಂಡೆ ಗೈಸ್. ನಂಗೆ ಗೊತ್ತೇ ಇಲ್ಲ, ಈ ಪಲ್ಲಕ್ಕಿ ಪಕ್ಕದಲ್ಲಿ ನಿಂತಿದೆ. ನಾನು ಹಂಗೆ ಹೋಗಿದ್ದೀನಿ ಆವಾಗಲೇ. ಮಂತ್ರಾಲಯ ಗಾಡಿ ಬಂತು, ಸ್ಲೋ ಆಗಿ ಬಂದಿದೆ. ಯಾರಿಗೂ ಗೊತ್ತೇ ಇಲ್ಲ ಗಾಡಿ ಬಂದಿರೋದು. ಎಲ್ಲ ಸೈಲೆಂಟ್ ಆಗಿದ್ದಾರೆ. ಈಗ ನೋಡಿ ಒಂದೊಂದೇ ಒಬ್ಬೊಬ್ಬರೇ ಬರ್ತಾರೆ. ಈಗ ಬಂದರು. ಯಾಕೆಂದರೆ ಬೋರ್ಡ್ದು ಲೈಟ್ ಆಫ್ ಮಾಡಿದ್ದಾರೆ. ಹಾಸನ ಮಂತ್ರಾಲಯ ಗಾಡಿ. ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ಈ ಗಾಡಿನ. ಇದೆಲ್ಲ ಈಗ ಗೊತ್ತಾಗುತ್ತೆ. ಹಾಸನ ಮಂತ್ರಾಲಯ, ಹಾಸನ, ಅರಸೀಕೆರೆ, ಕಡೂರು, ಬೀರೂರು, ಶಿವಮೊಗ್ಗ, ಭದ್ರಾವತಿ, ಶಿವಮೊಗ್ಗ, ಹೊನ್ನಾಳಿ, ಹರಿಹರ, ಹರಪನಹಳ್ಳಿ, ಕೊಟ್ಟೂರು, ಕೂಡ್ಲಿಗಿ, ಬಳ್ಳಾರಿ, ಅದೋಣಿ ಮಂತ್ರಾಲಯ. ಹಾಸನ ಮಂತ್ರಾಲಯ ಗಾಡಿ. ಲೇಲ್ಯಾಂಡ್ BS6 ಗಾಡಿ. ಹಾಸನ ಸೆಕೆಂಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ಇನ್ನೊಂದು ರೂಟ್ ಬಂದುಬಿಟ್ಟು ಬೇರೆ ರೂಟಲ್ಲಿ ಹೋಗುತ್ತೆ. ನಂಗೆ ಗೊತ್ತಿರೋಂಗೆ ಅರಸೀಕೆರೆ, ಚಿತ್ರದುರ್ಗ ರೂಟ್ ಮೇಲೆ ಹೋಗ್ಬೋದು ಅನಿಸುತ್ತೆ ಮಂತ್ರಾಲಯ. ಅದೇ ರೂಟ್ ಬೇರೆ, ಈ ರೂಟ್ ಬೇರೆ. 2 ರೂಟಲ್ಲಿದೆ ಹಾಸನ ಮಂತ್ರಾಲಯ ಗಾಡಿ. ಕಡೂರು ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ಚಿಕ್ಕಮಗಳೂರು ಡಿವಿಷನ್ ಕಡೂರು ಡಿಪೋ. ಶಿವಮೊಗ್ಗ ಧರ್ಮಸ್ಥಳ ಗಾಡಿ. ಶಿವಮೊಗ್ಗ, ಭದ್ರಾವತಿ, ತರೀಕೆರೆ, ಬೀರೂರು, ಕಡೂರು, ಚಿಕ್ಕಮಗಳೂರು, ಮೂಡಿಗೆರೆ, ಕೊಟ್ಟಿಗೆಹಾರ, ಚಾರ್ಮಡಿ, ಉಜಿರೆ, ಧರ್ಮಸ್ಥಳ. ಶಿವಮೊಗ್ಗ ಧರ್ಮಸ್ಥಳ ಗಾಡಿ. ಈಗ ತಾನೇ ಕಡೂರಿಂದ ಬಂದಿರೋದು. ಮತ್ತೆ ರಿಟರ್ನ್ ಹೋಗುತ್ತೆ ಈಗ ಧರ್ಮಸ್ಥಳಗೆ. ಮತ್ತು ಧರ್ಮಸ್ಥಳದಿಂದ ಶಿವಮೊಗ್ಗ ಬಂದು ಕಡೂರು ಹೋಗುತ್ತೆ. ಇಲ್ಲೊಂದು ಯಾವುದೋ ವಾಯುವ್ಯ ಕರ್ನಾಟಕ ಸಾರಿಗೆ ನಿಂತಿದೆ. ನಮ್ಮ ಬಾಗಲಕೋಟೆ ಡಿವಿಷನ್ ಇದ್ದಂಗಿದೆ. ಹುನಗುಂದ, ಧರ್ಮಸ್ಥಳ ಹುನಗುಂದನಾ? ಎಸ್, ಧರ್ಮಸ್ಥಳ ಹುನಗುಂದ. ಸೇಮ್ ರೂಟೇ. ಚಾರ್ಮಡಿ, ಚಿಕ್ಕಮಗಳೂರು, ಕಡೂರು, ಶಿವಮೊಗ್ಗ, ಹರಿಹರದಿಂದ ಸೇಮ್ ಹರಪನಹಳ್ಳಿ, ಹೊಸಪೇಟೆ, ಕುಷ್ಟಗಿ, ಇಳಕಲ್, ಹುನಗುಂದ. ಧರ್ಮಸ್ಥಳ ಹುನಗುಂದ ಬಸ್. ಲಿಂಗಸೂರು ಡಿಪೋ ಗಾಡಿ. ಬೋರ್ಡ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ನೋಡಿದೆ. ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು, ಅದಕ್ಕೆ ಬರ್ತಾಯಿದ್ದೀನಿ ನೋಡೋಕ್ಕೆ. ಬಸವಸಾಗರ ಅಂತ ಏನೋ ಇತ್ತು. ಬಸವಸಾಗರ ಭದ್ರಾವತಿ ಗಾಡಿ. ಬಸವಸಾಗರ, ಆನೆಹೊಸೂರು, ಲಿಂಗಸೂರು, ಸಿಂಧನೂರು, ಕಾರಟಗಿ, ಗಂಗಾವತಿ, ಹೊಸಪೇಟೆ, ಅಗ್ರಿಬೊಮ್ಮನಹಳ್ಳಿ, ಹರಪನಹಳ್ಳಿ, ಹರಿಹರ, ಹೊನ್ನಾಳಿ, ಶಿವಮೊಗ್ಗ, ಭದ್ರಾವತಿ ಗಾಡಿ. ಲಿಂಗಸೂರು ಡಿಪೋ ಅವ್ರು ಆಪ್ರೇಟ್ ಮಾಡ್ತಾರೆ ನೋಡಿ. ಲಿಂಗಸೂರು ಡಿಪೋ ಅವರು ಕೂಡ ತುಂಬ ಯೂನಿಕ್ ರೂಟು, ರೇರ್ ರೂಟೆಲ್ಲ ಆಪ್ರೇಟ್ ಮಾಡ್ತಿದ್ದಾರೆ. ಎಕ್ಸ್ಪೆಷಲಿ ಇಂಟರ್ಸ್ಟೇಟು, ಕಡಪ, ಮಂತ್ರಾಲಯ, ಕರ್ನೂಲು, ಶ್ರೀಶೈಲಮ್ಮು, ಇವನು ಹೈದ್ರಾಬಾದ್ಗೂ ಇರಬೇಕು. ಮತ್ತು ಪಣಜಿಗೆ ಬಿಡ್ತೀನಿ ಅಂತ ಹೇಳ್ತಿದ್ರು. ಎಲ್ಲ ಬೆಂಗಳೂರು ರೈಡರ್ಸ್ ನೋಡಿ. ಇದು ಶಿವಮೊಗ್ಗ ಡಿಪೋ, ಶಿವಮೊಗ್ಗ ಬೆಂಗಳೂರು. ಇದು ಬೆಂಗಳೂರು ಗಾಡಿನೇ. ಅಲ್ಲೆರಡು ಇರೋದು, ಅದು ಬೆಂಗಳೂರು ಗಾಡಿನೇ. ಇಲ್ಲೊಂದಿದೆ ನೋಡಿ, ಇದು ಬೆಂಗಳೂರು ಗಾಡಿನೇ. ಬೆಂಗಳೂರು 5th ಡಿಪೋ ಇದು. ಇನ್ನೊಂದು ಯಾವುದೋ ಬಸ್ ಬಂತು, ಕಲ್ಯಾಣ ಕರ್ನಾಟಕ.
ಅಲ್ಲೊಂದು ಯಾವುದೋ KSRTC ಬಂದಿದೆ ಅಶ್ವಮೇಧ, ಅದ್ರ ಹಿಂದೆ ಒಂದಿದೆ ವಾಯುವ್ಯ ಕರ್ನಾಟಕ, ಲೈನಾಗಿ ಬಂದಿದೆ. ಆ ಲೈಟಿಂಗ್ ಪ್ಲ್ಯಾಟ್ಫಾರ್ಮ್ ಅಲ್ಲಿತ್ತು, ಅಲ್ಲಿಂದ ಇಲ್ಲಿವರೆಗೂ ಬಂದುಬಿಟ್ಟಿದೆ ಈಗ ಕಂಟಿನ್ಯೂಸ್ ಆಗಿ ಲೈನಾಗಿ ಬಸ್ ಇರೋದ್ರಿಂದ. ಯಾವುದಿದು? ಧರ್ಮಸ್ಥಳ ಗಾಡಿ, ಅಲ್ಲಿಗೆ ಹಾಕ್ತಾರೆ. ಧರ್ಮಸ್ಥಳ ಪ್ಲ್ಯಾಟ್ಫಾರ್ಮ್ ಬರುತ್ತಿದ್ದು K35 ಅಂದರೆ ಹೊಸಪೇಟೆ ಡಿವಿಷನ್ ಗಾಡಿ, ಹರಪನಹಳ್ಳಿ ಧರ್ಮಸ್ಥಳ ಗಾಡಿ. ಈಗ ತಾನೇ ಹರಪನಹಳ್ಳಿ ಸುಬ್ರಹ್ಮಣ್ಯ ಗಾಡಿ ನೋಡಿದ್ರಿ, ಈಗ ಹರಪನಹಳ್ಳಿ ಧರ್ಮಸ್ಥಳ ಗಾಡಿ. ಇಲ್ಲೊಂದಿದೆ ವಾಯುವ್ಯ ಕರ್ನಾಟಕ ಸಾರಿಗೆ, ಲೇಲ್ಯಾಂಡ್ BS6. ಗೋಕಾಕೆಲ್ಲ ಇದೆ, ಶಿವಮೊಗ್ಗ ಗೋಕಾಕ್, ಗೋಕಾಕು, ಸೌದತ್ತಿ, ಧಾರವಾಡ, ಹುಬ್ಬಳ್ಳಿ, ಹಾವೇರಿ, ರಾಣೆಬೆನ್ನೂರು. ಗೋಕಾಕ್ ಶಿವಮೊಗ್ಗ ಗಾಡಿ, ರಾಣೆಬೆನ್ನೂರು, ಹರಿಹರ, ಶಿವಮೊಗ್ಗ. ಈಗ ಬಂದಿದೆ ಗೋಕಾಕಿಂದ. ಓಕೆ ಗೈಸ್, ನಾನು ಕೆಲಸದ ಮೇಲೆ ಬಂದಿದ್ದು. ಸೊ ನನಗೂ ಹೋಗೋದಿದೆ, ಈಗ ಮೀಟ್ ಮಾಡೋದಿದೆ. ಸೊ ಅದಕ್ಕೋಸ್ಕರ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಟೈಮ್ ಬಂದ್ಬಿಟ್ಟು 8:35. ಪ್ರೀಮಿಯಮ್ ಬಸ್ಸಸ್ದು ವ್ಲಾಗು ಸಪ್ರೇಟಾಗಿ ಇನ್ನೊಂದು ದಿನ ಬರ್ತೀನಿ. ಅರೌಂಡ್ 9-9:30 ಹಂಗೆ ಬಂದುಬಿಟ್ಟು ಸಪ್ರೇಟಾಗಿ ವ್ಲಾಗ್ ಮಾಡ್ತೀನಿ. ಅಂದರೆ ಬೆಂಗಳೂರು ಸೈಡ್ ಹೋಗುತ್ತಲ್ಲ ಗಾಡಿಗಳು, ಎಸ್ಪೆಷಲಿ ಹುಂಚ ಗಾಡಿ ಇದೆ, ಸಾಗರ ಇದೆ, ತೀರ್ಥಹಳ್ಳಿ ಇದೆ, ಆಗುಂಬೆ ಇದೆ, ಕುಂದಾಪುರಿಂದ ಬರೋ ಗಾಡಿಗಳಿದೆ, ಆಮೇಲೆ ಶಿರ್ಸಿ ಗಾಡಿಗಳು, ಗೋಕರ್ಣ ಮೈಸೂರು, ಇವೆಲ್ಲ ಗಾಡಿಗಳು ಸಪ್ರೇಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ. ಸೊ ಇದು ಆಲ್ಮೋಸ್ಟ್ 20-22 ಮಿನಿಟ್ಸ್ ಆಗಿದೆ. ಇದು ಕಮ್ಮರಡಿ ಬಸ್ ಬಂತು ನೋಡಿ, ಕಮ್ಮರಡಿಗೆ ಹೋಗ್ತಾ ಇದೆ, ಮಾಲೂರು ಕಮ್ಮರಡಿ. ಇದು ಕೂಡ ರೇರ್ ಗಾಡಿ, ಬೆಂಗಳೂರಿಂದ ಕಮ್ಮರಡಿಗೆ. ಬೋರ್ಡ್ ತೋರಿಸ್ತೀನಿ ಬನ್ನಿ. ಕಮ್ಮರಡಿ ನಮ್ದು ಯಾವುದು ಆಗುಂಬೆ ರೂಟಾ ನೋಡಿ. ಮಾಲೂರಿಂದ ಬಂದಿದೆ, ಮಾಲೂರು, ಬೆಂಗಳೂರು, ತುಮಕೂರು, ತಿಪಟೂರು, ಅರಸೀಕೆರೆ, ಕಡೂರು, ಬೀರೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ, ತೀರ್ಥಹಳ್ಳಿ, ಕಮ್ಮರಡಿ. ಶಿವಮೊಗ್ಗದಿಂದ ಇಲ್ಲಿಂದನೇ 82 ಕಿಲೋಮೀಟರ್ಸ್ ಬರುತ್ತೆ ಕಮ್ಮರಡಿ. 85 ಕಿಲೋಮೀಟರ್ಸ್ ಬರುತ್ತೆ ಕಮ್ಮರಡಿ. ತೀರ್ಥಹಳ್ಳಿಯಿಂದ ಮುಂದೆ ಇರೋದು ಕಮ್ಮರಡಿ ಗಾಡಿ, ಕೋಲಾರ ಡಿವಿಷನ್. ಓಕೆ ಗೈಸ್, ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ನಾನು. 2 ಪಾರ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ವ್ಲಾಗ್ನ, ಯಾಕಂದರೆ ಲಾಂಗ್ ಆಗುತ್ತೆ ಒಂದೇ ವಿಡಿಯೋ ಆದರೆ. ನೆಕ್ಸ್ಟ್ ಟೈಮ್ ರೀಸೆಂಟಾಗಿ ಅಂದರೆ ಶಾರ್ಟ್ ಟೈಮಲ್ಲೇ ಬರ್ತೀನಿ. ಮತ್ತು ಹೇಳಿದ್ನಲ್ಲ, ಪ್ರೀಮಿಯಮ್ ಬಸ್ಸಸ್ ವ್ಲಾಗ್ ಮಾಡ್ತೀನಿ. ಈಗ 8:30 ತನಕ ಮಾಡಿದ್ದೀನ. ನೆಕ್ಸ್ಟು 9 ಗಂಟೆಯಿಂದ 12 ಗಂಟೆವರೆಗೂ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 9 to 12 ಇಲ್ಲ 10 to 12 ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆವಾಗಲೇ ನೀವು ಲಿಂಗಸೂರು ಅಂದರೆ ಬಸವಸಾಗರ, ಭದ್ರಾವತಿ ನೋಡಿದ್ರೆ ಲಿಂಗಸೂರು ಡಿಪ್ಪೋದು. ಇದು ಕೂಡ ಲಿಂಗಸೂರು ಡಿಪ್ಪೋದೆ. ಲಿಂಗಸೂರು ಕಡೂರು ಗಾಡಿ, ಲಿಂಗಸೂರು, ಸಿಂಧನೂರು, ಕಾರಟಗಿ, ಗಂಗಾವತಿ, ಹೊಸಪೇಟೆ, ಅಗ್ರಿಬೊಮ್ಮನಹಳ್ಳಿ, ಹರಪನಹಳ್ಳಿ, ಹರಿಹರ, ಹೊನ್ನಾಳಿ, ಶಿವಮೊಗ್ಗ, ಭದ್ರಾವತಿ, ತರೀಕೆರೆ, ಬೀರೂರು, ಕಡೂರು. ಲಿಂಗಸೂರು ಕಡೂರು ಗಾಡಿ ಈಗ ಬಂದಿದೆ 9 o'clockಗೆ. ಚಿಂತಾಮಣಿ, ಸಿಗಂದೂರಿಂದ ಬಂದಿದೆ ನೋಡಿ, ಸಿಗಂದೂರು ಚಿಂತಾಮಣಿ ಗಾಡಿ, ಸಿಗಂದೂರು ಬಸ್ಸು. ಸಿಗಂದೂರು, ಶಿವಮೊಗ್ಗ, ಭದ್ರಾವತಿ, ತುಮಕೂರು, ಅರಸೀಕೆರೆ, ತುಮಕೂರು, ಬೆಂಗಳೂರು, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಡಿವಿಷನ್ ಗಾಡಿ 9 ಗಂಟೆಗೆ ಬಂದಿದೆ. ಸಾಯಂಕಾಲ ಬಿಟ್ಟಿರೋದು ಚಿಂತಾಮಣಿ ಸಿಗಂದೂರನ್ನ.